ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಬಲ್ ಮೀನಿಂಗ್ ಜಾನು ಮಾತಾಡ್ತಾ ಇರೋದು. ಇಂಡಿಯಾ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರೋಲಾಗಿಸ್ಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಹಾರಾಜ್ ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೇವೆ. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇವತ್ತು ಮಹಾರಾಜ ಟ್ಯಾಟೂ ಸ್ಟುಡಿಯೋ ಓನರ್ ಮಧು ಸರ್ ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಫೈನ್ ಮೇಡಮ್, ನೀವು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್. ಇವಾಗ ಟ್ಯಾಟೂ ಅಂತಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಇರುತ್ತೆ. ಸೊ ನಾವು ತುಂಬಾ ಚೆನ್ನಾಗಿ ನೋಡ್ತಾ ಇದೀವಿ ಅಂತಿಲ್ಲ ಅಂದ್ರೆ ತುಂಬಾ ಕಡೆಯಲ್ಲಿ ಟ್ಯಾಟೂ ಆರ್ಟಿಸ್ಟೇ ಇರಲ್ಲ, ಸುಮ್ನೆ ಏನ್ ಬೇಕು ಅದೇ ಟ್ಯಾಟೂ ಹಾಕಿಸ್ಕೊಂಡ್ಬಿಟ್ಟು ಎಲ್ಲಾ ಟ್ಯಾಟೂನ ಹಾಳು ಮಾಡ್ಬಿಡ್ತಾರೆ. ಅದು ಟ್ಯಾಟೂ ಏನು ಅಂತಿಲ್ಲ ಅಂದ್ರೆ ಲೈಫ್ ಟೈಮ್, ಅದು ಒನ್ ಟೈಮ್ ಹಾಕೊಂಡ ಅಂತಿಲ್ಲ ಅಂದ್ರೆ ಮತ್ತೆ ಅದನ್ನ ರಿಮೂವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನೀವ್ ಯಾವ ತರ ಟ್ಯಾಟೂ ಹಾಕ್ತೀರಾ, ಏನು ಯಾವ ತರ ಅಂತ ಟೆಕ್ನಿಕ್ ಮಾಡಿ ನಾನು ನಿಮ್ ವರ್ಕ್ ಎಲ್ಲ ತುಂಬಾ ನೋಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಟ್ಯಾಟೂ ಹಾಕಿದೀರಾ. ಸೊ ಸರ್ ಹೇಳಿ ಏನಾದ್ರು ನಿಮ್ ಟ್ಯಾಟೂ ವರ್ಕ್ ಬಗ್ಗೆ. ಮೇಡಮ್, ಟ್ಯಾಟೂ ಅನ್ನೋದು ಜಸ್ಟ್ ಒಂದು ಆರ್ಟ್ ಅಲ್ಲ, ಅದೊಂದು ಪರ್ಮನೆಂಟ್ ಆಗಿರೋ ಒಂದು ಮಾರ್ಕ್ ಇದ್ದಂಗ ಅದು. ಓಕೆನಾ? ಒಂದು ಟ್ಯಾಟೂ ಅನ್ನೋದು ಒಂದು 20 ರೂಪಾಯಿಗೆ ಹಾಕೋರು ಇದಾರೆ, 20 ಲಕ್ಷಕ್ಕೆ ಹಾಕೋರು ಇದಾರೆ. ಅವ್ರದೇ ಆದ ಒಂದು ರೀತಿ ಅವ್ರು ಫಾಲೋ ಅಪ್ ಮಾಡ್ಕೊಂತಾರೆ. ನಾನ್ ಯಾವತ್ತು ಹೇಳೋದು, ಟ್ಯಾಟೂ ಹಾಕಿಸ್ಕೊಂಡ್ರೆ ಒಂದು ಫ್ರೆಂಡ್ಸ್ ಹತ್ರ ಟ್ಯಾಟೂ ಹಾಕಿಸ್ಕೊಂಬೇಡಿ, ಗೊತ್ತಿರೋರ ಹತ್ರ ಟ್ಯಾಟೂ ಹಾಕಿಸ್ಕೊಂಬೇಡಿ, ಮತ್ತೆ ರೋಡ್ ಸೈಡ್ ಟ್ಯಾಟೂ ಹಾಕಿಸ್ಕೊಂಬೇಡಿ. ಒನ್ಲಿ ಬಿಕಾಸ್ ಏನಂದ್ರೆ ಫ್ರೆಂಡ್ಸ್ ಹತ್ರ ಟ್ಯಾಟೂ ಹಾಕಿಸ್ಕೊಂಡ್ರೆ ನಮ್ಮೋನೆ ಅಲ್ವಾ, ಸುಮ್ನೆ ಹಾಕಿ ಕಳಿಸ್ಬಿಡ್ತಾರೆ. ಇಲ್ಲ ಗೊತ್ತಿರೋರ ಹತ್ರ ಗೊತ್ತಿರೋರು ಏನ್ ಮಾಡಿದ್ರು ಏನು ಮಾತಾಡಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಮತ್ತೆ ರೋಡ್ ಸೈಡ್ ಅಲ್ಲಿ ನಿಮ್ಗೆ ಗೊತ್ತು ಅವ್ರ ಹೈಜಿನ್, ಅವ್ರಿದು ಅವ್ರಿಗೆ ಚೆನ್ನಾಗಿರುತ್ತೆ. ನಾವು ಏನ್ ಹೇಳೋದು, ಒಂದು ಪರ್ಫೆಕ್ಟ್ ಸ್ಟುಡಿಯೋ ಸರ್ಚ್ ಮಾಡಿ ಆ ಸ್ಟುಡಿಯೋದಲ್ಲಿ ಪರ್ಫೆಕ್ಟ್ ರೇಟ್ ಮಾತಾಡಿ ನೀಟಾಗಿ ಹಾಕಿಸ್ಕೊಳ್ಳಿ. ಬಿಕಾಸ್ ನೀವು ವ್ಯಾಲ್ಯೂ ಕಟ್ತಾ ಇರೋದು ನಿಮ್ಮ ಟ್ಯಾಟೂ ಒಂದಕ್ಕೆ ಅಲ್ಲ, ನಿಮ್ ಸ್ಕಿನ್ ಮಾತ್ರಕ್ಕಷ್ಟೇ, ಬೇರೆ ಇನ್ನೇನು ಇಲ್ಲ. ಇವಾಗ ನೀವು 1,000 ರೂಪಾಯಿ 2,000 ಉಳ್ಸಕ್ ಹೋಗಿ ರೋಡ್ ಸೈಡ್ ಅಲ್ಲಿ ಹಾಕ್ಸ್ತೀರಾ, ಅದೇನೋ ಇಶ್ಯೂ ಆಯ್ತು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಅಷ್ಟೇ ಹೇಳೋದು ನಾನು. ಇವಾಗ ಸುಮಾರು ಕಡೆ ಎಲ್ಲ ನೋಡ್ತಾ ಇದ್ದೀನಿ, ಲೈಕ್ ಜಾತ್ರೆಗಳಲ್ಲಿ ಎಲ್ಲ ಕುತ್ಕೊಂಡ್ಬಿಟ್ಟು ಟ್ಯಾಟೂ ಹಾಕ್ತಾರೆ. ಒಬ್ರಿಗೆ ಹಾಕಿರೋ ಟ್ಯಾಟೂನ ಅದೇ ನೀಡಲ್ಲಿ ತಗೊಂಡ್ಬಿಟ್ಟು ಇನ್ನೊಬ್ರಿಗೆ ಹಾಕ್ತಾರೆ. ತುಂಬಾ ಜನ ಅಂದ್ರೆ ಕಡಿಮೆ ಬೆಲೆಲಿ ನಾನು ಹಾಕಿಸ್ಕೋಬೇಕು ಅಂತ ಬಿಟ್ಟಿತ್ತು. ಏನು ಒಂದ್ 50-60 ರುಪೀಸ್ ಅಲ್ಲಿ ಎಲ್ಲಾನು ಚಾಟ್ ಎಲ್ಲಾನು ಇಟ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಎಲ್ಲಾನು ಹಾಕ್ತಾರೆ. ಆ ತರದ್ದೇನು ಆಗಲ್ವಾ ಅಂತ. ಮೇಡಮ್ ಏನ್ ಗೊತ್ತಾ, ಇವಾಗ ನಾವು ಜಸ್ಟ್ ಒಂದು ಶೇವಿಂಗ್ ಮಾಡ್ಸಕ್ ಹೋಯ್ತೀವಿ ಅಂತಾನೆ ಅನ್ಕೊಳ್ಳಿ. ಶೇವಿಂಗ್ ಮಾಡಿಸ್ಬೇಕಾದ್ರೆ ಕುತ್ಕೊಂಡಿರ್ಬೇಕಾದ್ರೆ ಬ್ಲೇಡ್ ಚೇಂಜ್ ಮಾಡ್ತಾರ ಅಂತ ನಾವು ನೋಡೋರು, ರೋಡ್ ಸೈಡ್ ಅಲ್ಲಿ ಯಾರಿಗೋ ಯೂಸ್ ಮಾಡಿರೋದು ಇಂಜೆಕ್ಷನ್ ಚೇಂಜ್ ಮಾಡ್ತಾರ ಅಂತಾನೆ ನಾವು ಚೆಕ್ ಮಾಡಲ್ಲ. ಅದು ಪ್ರೆಸೆಂಟ್ ಇವಾಗಿರೋ ಸಿಚುವೇಶನ್ ಆಗಿದೆ. ನೀವ್ ಹೇಳ್ತೀರಾ 50 ರೂಪಾಯಿ 60 ರೂಪಾಯಿ ಟ್ಯಾಟೂ ಹಾಕ್ತಾರೆ ಅಂತ. ಕೆಲವ್ರು ಫ್ರೀ ಆಗು ಹಾಕ್ತಾರೆ. ಏನಕ್ಕೆ? ಅವ್ರು ಕಲಿಬೇಕು, ಒಂದ್ ಸ್ಕಿನ್ ಸಿಗ್ಬೇಕು, ಒಬ್ಬ ಬಕ್ರಾ ಸಿಗ್ಬೇಕು ಅನ್ನೋ ತರ ಅವ್ರು ಮಾಡ್ತಾರೆ ಹೊರತು ಆ ತರ ನೀವ್ ಯಾವತ್ತೂ ಅದನ್ನ ಎಂಕರೇಜ್ ಮಾಡಕ್ಕೆ ಹೋಗ್ಬಾರ್ದು. ನಾವು ಜನಕ್ಕೆ ಹೇಳೋದು ಮೇನ್ ಅದೇ ಪ್ರಾಬ್ಲಮ್ ಆಗೋದು ಕಸ್ಟಮರ್ಗಳಲ್ಲಿ. ಸರ್ ಇವಾಗ ನನ್ಗೆ ನೀವು ಟ್ಯಾಟೂ ಹಾಕಿದೀರಾ ಅನ್ಬಿಟ್ಟು ತಿಳ್ಕೊಳ್ಳಿ, ಅದೇ ನೀಡಲ್ ನ ತಗೊಂಡ್ಬಿಟ್ಟು ನೀವು ಬೇರೆಯವ್ರಿಗೆ ಯೂಸ್ ಮಾಡ್ದ ಅಂದ್ರೆ ನಮ್ ಸ್ಕಿನ್ ಏನಾದ್ರು ಇನ್ಫೆಕ್ಷನ್ ಎಫೆಕ್ಟ್ ಏನಾದ್ರು ಆಗುತ್ತಾ? ಮೇಡಮ್, ನಿಮಗ್ ಯೂಸ್ ಮಾಡಿರೋ ನೀಡಲ್ಲು ಬೇರೆಯವ್ರಿಗೆ ಯೂಸ್ ಮಾಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಬೇರೆಯವ್ರಿಗೆ ಯೂಸ್ ಮಾಡಿರ್ತೀವಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಏನ್ ಎಫೆಕ್ಟ್ ಆಗ್ಬೋದು? ಮೇಡಮ್, ನಿಮ್ಮಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಇತ್ತು, ಇಲ್ಲ ರಕ್ತದಲ್ಲಿ ಏನಾದ್ರು ಇಶ್ಯೂ ಇತ್ತು, ಇಲ್ಲ ಇವಾಗ ನಾರ್ಮಲ್ ಆಗಿ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ HIV ಏಡ್ಸ್ ಇವೆಲ್ಲ ಇನ್ಕ್ರೀಸ್ ಆಗಿರೋದೇ ಇದರಿಂದ. ಏನಕ್ಕೆ? ಒಂದು ಮೇನ್ ಬರೀ ಟ್ಯಾಟೂ ಒಂದ್ರಿಂದಾನೇ ಅಲ್ಲ, ಈ ಬಾರ್ಬರ್ ಶಾಪ್ ಅಲ್ಲಿ ಬ್ಲೇಡ್ ಚೇಂಜ್ ಮಾಡಲ್ವಲ್ಲ, ಅದ್ರಿಂದ ಇದಾಗುತ್ತೆ. ಇಂಥದ್ದೆಲ್ಲ ಮಾಡೋದಕ್ಕೆ ಪ್ರಾಬ್ಲಮ್ ಆಗೋದು. ತುಂಬಾ ಡಿಸೈನ್ಸ್ ಎಲ್ಲ ಹಾಕಿದೀರಾ ಸರ್, ತುಂಬಾ ತರದೆಲ್ಲಾನು ನೀವೇ ಹಾಕಿದ ಸರ್ ಇದೆಲ್ಲ? ಮೇಡಮ್, ಇವೆಲ್ಲ ನಮ್ದೇ ವರ್ಕ್ ಆಗಿರುತ್ತೆ. ಇದೆಲ್ಲ ನಮ್ದೇ ವರ್ಕ್ ಆಗಿರುತ್ತೆ. ಜಸ್ಟ್ ಅದೊಂದು ಮಾತ್ರ ಕಿವಿದು ಮಾತ್ರ, ಅದೊಂದು ಮಾತ್ರ ನಾವು ವರ್ಕ್ ಮಾಡಿಲ್ಲ. ಅದು ಜಸ್ಟ್ ಎಲ್ಲೆಲ್ಲಿ ಪಿಯರ್ಸ್ ಮಾಡ್ಬೇಕು ಅದೊಂದು ಮಾತ್ರ ಇರುತ್ತೆ ಅಷ್ಟೇ. ಬೇರೆ ಇನ್ನೆಲ್ಲ ನಾವು ಟ್ರಾನ್ಸ್ಪರೆಂಟ್ ನೋಡ್ತಾ ಇದೀವಿ ಸರ್. ಮೇಡಮ್, ಅದು ಆಕ್ಚುಲಿ ಟ್ರಾನ್ಸ್ಪರೆಂಟ್ ಅಲ್ಲ. ಒಂಚೂರು ಮುಂದೆ ಬನ್ನಿ ತೋರಿಸ್ತೀನಿ. ಇದು ಆಕ್ಚುಲಿ ಅದು ಟ್ಯಾಟೂ, ಅದು ಹೇರ್ ಟ್ರಾನ್ಸ್ಲೇಷನ್ ಅಲ್ಲ. ಡಾಟ್ ವರ್ಕ್ ಮಾಡಿರೋದು. ಇದು ಟ್ಯಾಟೂ? ಅದು ಟ್ಯಾಟೂ. ಅದು ಓಕೆ. ಜಸ್ಟ್ ಇವಾಗ ಟ್ರಾನ್ಸ್ಲೇಷನ್ ಮಾಡ್ಸಕ್ಕೆ ಎದ್ರುಕೊಂತಾರಲ್ವಾ, ಅಂತವ್ರಿಗೆ ಜಸ್ಟ್ ಒಂದು ಡಾಟ್ ವರ್ಕ್ ತರ ಮಾಡಿರೋದು. ಫುಲ್ ಕಂಪ್ಲೀಟ್. ಸರ್ ಇದು ಐಬ್ರೋಸ್ ಎಲ್ಲ ಮಾಡಿದ್ದು ಐಬ್ರೋ ಟ್ಯಾಟೂ. ಇದು ನೋಡಿ, ಈ ತರ ಮುಂಚೆ ಐಬ್ರೋ ಇರುತ್ತೆ, ಇದೆಲ್ಲ ನಮ್ದೇ ವರ್ಕ್ ಇದೆ. ಈ ತರ ಐಬ್ರೋ ಇರುತ್ತೆ, ಅದನ್ನ ನೀಟಾಗಿ ಶೇಪ್ ಕೊಡೋದು, ಪರ್ಮನೆಂಟ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ ಫ್ಯೂಚರ್. ಐಬ್ರೋ ಟ್ಯಾಟೂ ಏನು ಪ್ರಾಬ್ಲಮ್ ಇಲ್ಲ. ಇದು ಬಂದು ಟ್ಯಾಟೂ ರಿಮೂವಲ್. ಆಕ್ಚುಲಿ ಇದೆಲ್ಲ ನಮ್ದೇ ವರ್ಕ್. ಇದು ಟ್ಯಾಟೂ ರಿಮೂವಲ್ ಆಕ್ಚುಲಿ ಒಂದೇ ಸೆಷನ್ 2 ಸೆಷನ್ ಅಲ್ಲೆಲ್ಲ ಹೋಗಲ್ಲ, ಕಂಪ್ಲೀಟ್ ಸೆಷನ್ ತಗೊಳುತ್ತೆ. ಅವಾಗ್ಲೇನೆ ನಿಮಗೆ ನ್ಯಾಚುರಲ್ ಸೆಕ್ಷನ್ಸ್ ತಗೋಬಹುದು ಸರ್ ಟ್ಯಾಟೂ ರಿಮೂವ್ ಮಾಡಕ್ಕೆ? ರಿಮೈನಿಂಗ್ ಡಿಪೆಂಡ್ಸ್ ಆನ್ ಟ್ಯಾಟೂ ಮೇಡಮ್. ಅದು ಸ್ವಲ್ಪ ಟ್ಯಾಟೂ ಇತ್ತು ಅಂದ್ರೆ, ಒಂದು ಚಿಕ್ಕ ಟ್ಯಾಟೂ ಇದ್ರೆ ಒಂದು 2 to 3 ಟ್ಯಾಟೂ 2 to 3 ಸೆಷನ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಈ ತರ ದೊಡ್ಡದಿತ್ತು ಅಂದ್ರೆ 12 to 15 ಸೆಷನ್ ಬೇಕೇ ಬೇಕು. ಮ್ಯಾಕ್ಸ್ ಅಂದ್ರೆ ಒಂದು 4 to 5 ಸೆಷನ್ ಒಂದು ಟ್ಯಾಟೂಗೆ ಬೇಕೇ ಬೇಕು. ಹಂಗಂದ್ರೆ ನಾವು ಟ್ಯಾಟೂನು ರಿಮೂವ್ ಮಾಡಬಹುದು? ಹೌದು.
ಸೊ ಯಾರಿಗೆಲ್ಲ ನಿಮ್ಮ ಟ್ಯಾಟೋ ಏನಾದ್ರು ರಿಮೂವ್ ಮಾಡ್ಬೇಕು ಅಂತ ಬಿಟ್ಟು ನೀವು ಅನ್ಕೊಂಡಿದ್ರ ತಾನೆ ಸರ್ನ ಒನ್ ಟೈಮ್ ಭೇಟಿ ಮಾಡಿ. ಸೊ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಫುಲ್ ಲೈಕ್ ಮೊದ್ಲು ನಮ್ ಕೈ ಯಾವ ರೀತಿ ಇದೆ ತಾನೆ ಅದೇ ರೀತಿ ತರ ಕಾಣಿಸ್ತಾ ಇದೆ. ನನ್ಗೆ ಅನ್ನಿಸ್ತಾನೆ ಇಲ್ಲ, ಫುಲ್ ಕಂಪ್ಲೀಟ್ ಆಗಿ ಹೋಗುತ್ತಲ್ವಾ ಸರ್? ನ್ಯಾಚುರಲ್ ಸ್ಕಿನ್ ಬರುತ್ತೆ. ತುಂಬಾ ಕೆಲವರು ಹೇಳ್ತಾರೆ ಒಂದು ಟ್ಯಾಟೋ ರಿಮೂವ್ ಮಾಡಿಸಿದ್ರೆ ಸ್ಕಿನ್ ಬರ್ನ್ ಆಗ್ಬಿಡುತ್ತೆ, ಮಾರ್ಕ್ ಉಳಿದ್ ಬಿಡುತ್ತೆ. ಆ ತರ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ನಮ್ಮ ಮಷೀನ್ ಅಲ್ಲಿ ನಾವು ವರ್ಕ್ ಮಾಡಿದ್ರೆ ನನಗೆ ಟೈಮ್ ಕೊಟ್ರೆ ನ್ಯಾಚುರಲ್ ಸ್ಕಿನ್ ನಾವು ಕೊಡಿಸ್ತೀವಿ. ಸರ್ ನಿಮ್ ಬ್ರಾಂಚ್ ಎಲ್ಲೆಲ್ಲಿ ಇದಾವೆ? ನಾವು ಒಂದು ಆರ್ಗೋಡಿಲಿ ಒಂದು ಬ್ರಾಂಚ್ ಇದೆ, ಇನ್ನೂ ಒಂದು ತಾವರೆಕೆರೆಯಲ್ಲಿ ಒಂದು ಬ್ರಾಂಚ್ ಇದೆ, ಇನ್ನೊಂದು ಬೊಮ್ಮನಹಳ್ಳಿಲಿ ಬ್ರಾಂಚ್ ಓಪನ್ ಮಾಡ್ಬೇಕು ಅಂತ ಇದಿದೆ. as soon as possible ಓಪನ್ ಆಗುತ್ತೆ. ಅಲ್ಲೂ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಇವತ್ತು ಸರ್ದು ವರ್ಕ್ ಯಾವ ತರ ಇದೆ ಅಂತ ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ ಸರ್ ಯಾವ ತರ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸರ್ ಇವಾಗ ಕವರ್ ಅಪ್ ಟ್ಯಾಟೋನು ನೀವು ಮಾಡ್ತೀರಾ? ಒಂದು ಕವರ್ ಅಪ್ ಟ್ಯಾಟೋದಲ್ಲಿ 2 ತರ ಇರುತ್ತೆ. ಕೆಲವರು ಒಂದು ಟ್ಯಾಟೋ ಹಾಕಿಸ್ಕೊಂಡ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಅವ್ರ ಗರ್ಲ್ ಫ್ರೆಂಡ್ ನೇಮೋ ಇಲ್ಲ ಬಾಯ್ ಫ್ರೆಂಡ್ ನೇಮೋ ಇಲ್ಲ ಯಾರ್ದೋ ಒಂದ್ ಹೆಸರು ಹಾಕಿಸ್ಬಿಟ್ಟಿರ್ತಾರೆ. ಅವ್ರ ಏನ್ ಮೈಂಡ್ ಸೆಟ್ ಇರುತ್ತೆ ಅಂದ್ರೆ ರಿಮೂವ್ ಮಾಡ್ಸಕ್ ಜಾಸ್ತಿ ಆಗುತ್ತೆ, 20,000 30,000 ಖರ್ಚಾಗುತ್ತೆ, ಮತ್ತೆ ಅದಕ್ಕೆ ಟೈಮು ಬೇಕು. ಏನಿಲ್ಲ ಅಂದ್ರೆ ಒಂದು 3 to 4 months ಬೇಕೇ ಬೇಕು ರಿಮೂವಲ್. ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಅದ್ರ ಮೇಲೆ ಬೇರೆ ಟ್ಯಾಟೋ ಕವರ್ ಅಪ್ ಟ್ಯಾಟೋ. ಅದು ಏನಕ್ಕೆ ಜಸ್ಟ್ ನೀವು ಬೇರೆ ಟ್ಯಾಟೋ ಹಾಕಿಸ್ಕೊಂತೀರೋ ಅನ್ನೋ ನೀಡ್ ಇದ್ರೆ ಮಾತ್ರ. ಕಂಪ್ಲೀಟ್ ರಿಮೂವ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ರಿಮೂವಲ್ ಇಸ್ ದ ಬೆಸ್ಟ್ ಆಪ್ಷನ್. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕೆಲ್ಸಕ್ಕಾಗಿರ್ಬೋದು, ಇಲ್ಲಾಂದ್ರೆ ನೇವಿ ಫೋರ್ಸ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಟ್ಯಾಟೂ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಲ್ಲಿ. ಅಂತವ್ರು ಮಾತ್ರ ರಿಮೂವ್ ಮಾಡಿಸೋದಕ್ಕೆ ಮುಂದೆ ಬನ್ನಿ. ಅಕಸ್ಮಾತ್ ನೀವು ನಾರ್ಮಲ್ ಇಲ್ಲೇ 9 to 9 ಜಾಬ್ ಮಾಡ್ತಾ ಇರ್ತೀರಾ, ಇಲ್ಲ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ಟ್ಯಾಟೂ ಇಂದ ನಿಮ್ ಫ್ಯೂಚರ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದ್ರ ಮೇಲೆ ಬೇರೆ ಟ್ಯಾಟೂ ಹಾಕಿಸ್ಕೊಳ್ಳಿ. ಕಮ್ಮಿ ಅಂದ್ರೆ ಕಮ್ಮಿಗೆ ಕವರ್ ಅಪ್ ಆಗ್ಬಿಡುತ್ತೆ. ಇಲ್ಲ ರಿಮೂವ್ ಮಾಡಿಸ್ತೀರಾ ಅಂತ ಹೇಳಿದ್ರೆ more than 30,000-40,000 ನೀವೇ ಖರ್ಚು ಮಾಡ್ಬೇಕು. ಅದು ಟ್ಯಾಟೋ ರಿಮೂವ್ ಮಾಡಕ್ಕೆ ವಿತ್ ನ್ಯಾಚುರಲ್ ಸ್ಕಿನ್ ನಾವು ಕೊಡ್ತೀವಿ. ಇಲ್ಲ ಅದ್ರ ಮೇಲೆ ಬೇರೆ ಟ್ಯಾಟೋ ಹಾಕಿಸ್ಕೊಂತೀರಾ ಅಂತ ಹೇಳಿದ್ರೆ ಹಳೆ ಟ್ಯಾಟೂ ಒಂದು ಮಾರ್ಕ್ ಇತ್ತು ಅನ್ನೋದು ಒಂದ್ ಚೂರುನು ಗುರುತು ಸಿಗ್ದಂಗೆ ನೀಟಾಗಿ ಹೊಸ ಟ್ಯಾಟೂ ಮಾಡ್ಕೊಡ್ತೀವಿ. ಅಲ್ಲಿ ಏನೋ ಒಂದು ಕೈದ್ ಏನೋ ಹಾಕಿದ್ದಾರೆ ತಾನೆ, ಅದೇನು ಅಂತ ಬಿಟ್ಟು ನನ್ಗೆ ಮೇಡಮ್ ನಿಮ್ಗಿದು ಬಂದು ಆಕ್ಚುಲಿ ಇದು ಏನು ನೈಲ್ ಆರ್ಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಏನು ಇಲ್ಲ. ಇದು ಜಸ್ಟ್ ವಿಜಿಲಿಟೋ ಕವರ್ ಅಪ್. ಇದು ಕಾಣಿಸ್ತಿದೆ ಅಲ್ಲ, ಒಬ್ಬೊಬ್ರಿಗೆ ಕೈ ಫುಲ್ ಒಂದು ವೈಟ್ ಪ್ಯಾಚಸ್ ಬಂದ್ಬಿಟ್ಟಿರುತ್ತೆ. ಅದು ಬಂದು ಆಕ್ಚುಲಿ ಡಿಸೀಸ್, ಅದು ವಿಜಿಲಿಟೋ ಅಂತ ಹೇಳ್ತಾರೆ. ಅದನ್ನ ಅವ್ರದೇ ಸ್ಕಿನ್ ಕಲರ್ ಅಲ್ಲಿ ಟ್ಯಾಟೂ ಮಾಡೋದು. ಓಕೆ ಇವಾಗ ಗೊತ್ತಾಯ್ತು. ಅದನ್ನ ಲೈಕ್ ಶೇಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟ್ಯಾಟೂ ಮಾಡ್ತೀವಿ ಅಂದ್ರೆ ಅದ್ರ ಮೇಲೆ ಬ್ಲಾಕ್ ಕಲರ್ ಮಾಡ್ತೀವಲ್ಲ, ಅವ್ರ ಸ್ಕಿನ್ ಟೋನ್ ನ ಮ್ಯಾಚ್ ಮಾಡ್ಬಿಟ್ಟು ಅದೇ ಇಂಕ್ ನ ಯೂಸ್ ಮಾಡ್ಬಿಟ್ಟು ಅವ್ರಿಗೆ ಅಲೇಟ್ ಆ ತರ ಡಿಸೀಸ್ ಇದೆ ಅನ್ನೋದನ್ನೇ ಇದು ಮಾಡ್ತೀವಿ. ಸರ್ ಅಲ್ಲಿ ಯಾವ್ದೋ ಒಂದು ಪಿಂಪಲ್ಸ್ ಏನೋ ಅಂತ ಕಾಣಿಸುತ್ತೆ, ಏನದು ಲೈಕ್ ಲಿಪ್ ಲಿಪ್ ಟ್ಯಾಟೂ. ಅದು ಲಿಪ್ ಟ್ಯಾಟೂ. ಓಕೆ, ಕೆಲವ್ರಿಗೆ ಬಂದು ಲಿಪ್ ತುಂಬಾ ಡಾರ್ಕ್ ಆಗಿರುತ್ತೆ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಕೆಲವರು ಸಿಗರೇಟ್ ಸ್ಮೋಕ್ ಮಾಡ್ತಾರೆ, ಅದರಿಂದ ಫುಲ್ ಬ್ಲಾಕ್ನೆಸ್ ಆಗ್ಬಿಡುತ್ತೆ. ಇಲ್ಲ ಬೈ ಬರ್ತೆ ಇಶ್ಯೂ ಇರುತ್ತೆ ಲಿಪ್, ಅಂತವ್ರಿಗೆ ಏನ್ ಮಾಡ್ತೀವಿ ರೆಡ್ ಲಿಪ್ಸ್. ಸರ್ ಅದೇನು ಎಫೆಕ್ಟ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಊಟ ತಿಂಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ನಾರ್ಮಲ್ ಆಗಿ ಜಸ್ಟ್ ಒಂದು 2 hours ಲಿಪ್ ಸ್ವಲ್ಪ ಊದಿರುತ್ತೆ, ಅದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ನ್ಯಾಚುರಲ್ ಸ್ಕಿನ್ ಹೇಗ್ ಬರುತ್ತೆ ಅದೇ ತರಾನೇ ತೋರಿಸ್ಬೋದು. ಅಂದ್ರೆ ಅದು ಲೈಫ್ ಟೈಮ್ ಇರುತ್ತೆ. ಓಕೆ, ನಾವು ಲಿಫ್ಟಿಗೆ ಹಚ್ಕೊಳ್ಳೋದೇ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಒಬ್ರು ಕಸ್ಟಮರ್ದು ಲಿಪ್ ಟ್ಯಾಟೂ ಇದೆ, ಒಂದು ಫೋನ್ ಕೊಡಮ್ಮ. ನಾನು ನೋಡಿದೀನಿ ನಿಮ್ ಸ್ಟುಡಿಯೋದಲ್ಲಿ, ಲೈಕ್ ತುಂಬಾ ಚೆನ್ನಾಗಿ ರಿವ್ಯೂ ಬಂತಾ ಇದೆ. ಇದಕ್ಕೆ ಎಷ್ಟು ರೇಟಿಗೆ ಬೇಕಾಗುತ್ತೆ ಸರ್? ಅದು ಕೈಗೆ ಮಾಡಿದ್ದೀರಾ ತಾನೆ? ಯಾವುದು ಮೇಡಮ್? ಎಲ್ಲದಕ್ಕೂ ಐಬ್ರೋ ಟ್ಯಾಟೋ ಆಗಿರ್ಬೋದು, ಲಿಪ್ ಟ್ಯಾಟೋ ಆಗಿರ್ಬೋದು, ಇಲ್ಲ ವಿಜಿಲಿಟೋ ಆಗಿರ್ಬೋದು, ಹೆಡ್ ಟ್ಯಾಟೋ, ಇದೆಲ್ಲ ಕಂಪ್ಲೀಟ್ಲಿ ಏನಿಲ್ಲ ಅಂದ್ರೆ ಒಂದು 2 to 3 ಸೆಷನ್ ಬೇಕೇ ಬೇಕು. 3 ಸೆಕ್ಷನ್. ಯಾಕಂದ್ರೆ ಇವೆಲ್ಲ ಬಂದು ಸೆನ್ಸಿಟಿವ್ ಪಾರ್ಟ್. ನಾವು ಜೋರಾಗಿ ಮಾಡಿ ಡೀಪ್ ಆಗಿ ಮಾಡಿ ಒಳಗಡೆ ಕೂರ್ಸಕ್ಕೆ ನಾವು ರಿಸ್ಕ್ ತಗೊಳಲ್ಲ. ಸ್ವಲ್ಪನೇ ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳಿಯೋದು. ಇದು ನಾರ್ಮಲ್ ಟ್ಯಾಟೋ ತರ ಅಲ್ಲ. ಅದು ನಮ್ಮ ಹ್ಯಾಪಿ ಕ್ಲೈಂಟ್ಸ್ ತೋರಿಸ್ತೀನಿ ನೋಡಿ. ಇದು ಬಿಫೋರ್. ಓಕೆ, ಇದ್ ಮಾಡ್ಬಿಟ್ಟು ಇದ್ ಮಾಡಿರೋದು. ಇದು ಬಂದು ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಇರೋದು. ಓಕೆನಾ? ಆಫ್ಟರ್ ದಟ್ ಇದು ಬರೀ ಒಂದೇ ಸೆಷನ್ ಅಲ್ಲಿ ರಿಸಲ್ಟ್. ಇದು ಮೇನ್ ಇರುತ್ತೆ. ಸೊ ನೋಡಿದ್ರಲ್ಲ, ಲೈಕ್ ನಿಮ್ಗೆ ಯಾರಿಗಾದ್ರೂ ತುಟಿ ಏನಾದ್ರು ಬ್ಲ್ಯಾಕ್ ಆಗಿತ್ತಾ ಅಂತೆಲ್ಲ ಅಂದ್ರೆ, ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಕೆಲವೊಂದು ಮಾರ್ಕ್ಸ್ ಇತ್ತು ಅಂತೆಲ್ಲ ಅಂದ್ರೆ ಸರ್ ಹತ್ರ ಬಂದ್ಬಿಟ್ಟು ಮೀಟ್ ಮಾಡಿ. ಅವಂತಿಕಾ, ನೋಡ್ದೆ ಅಲ್ವಾ ಯಾವ ತರ ಟ್ಯಾಟೂಸ್ ಎಲ್ಲ ಇದೆ ಅಂತ? ನೋಡಿ ಎಲ್ಲ ತರ ಟ್ಯಾಟೂ ಇದೆ.
ಸೊ ಹಾಗಾದ್ರೆ ನೀನು ಟ್ಯಾಟೋ ಹಾಕೊಂತೀಯ? ನಾನು ಟ್ಯಾಟೋ ಹಾಕೊಂತೀನಿ. ಓ ಅಭಿ ಮೊನ್ನೆ ಯಾವ್ದೋ ಒಂದು ಜಾತ್ರೆಯಲ್ಲಿ ಟ್ಯಾಟೋ ಹಾಕೊಂಡ್ಬಿಟ್ಟು ಬಂದಿದ್ದ ಕಣೆ. ತುಂಬಾ ಜಾತ್ರೆ ತರ ಕಾಣ್ತಾ ಇತ್ತು. ಹಾ ಹಂಗಂದ್ರೆ ನೀನ್ ಅವ್ನ್ ಕಾಲ್ ಮಾಡ್ಬಿಟ್ಟು ಕರೀತೀಯ? ಓ ನಂಬರಾ? ನಾನೇ ಫೋನ್ ಮಾಡ್ಬಿಟ್ಟು ಕರೀತೀನಿ ತಡಿ. ಹಾಯ್ ಅವಂತಿಕಾ. ಜಾತ್ರೆ ಯಾಕಂತೀಯ? ಜಾತ್ರೆದಲ್ಲಿ ಟ್ಯಾಟೋ ಹಾಕೊಂಡ್ಬಿಟ್ಟು ಜಾತ್ರೆ ತರ ಇದೆಯಾ? ಏನೋ ಮಿಸ್ಟೇಕ್ ಯಾವ್ದೋ ಒಂದು ಟೆನ್ಷನ್ ದಾಗ ಕಡಿಮೆ ರೇಟ್ ಅದ ಅಂತ ಅನ್ಕೊಂಡು ಜಾತ್ರೆ ಕೈ ಯಾಳು ಆಡ್ಕೊಂಡ್ಬಿಟ್ಟು ಬಂದಿದ್ಯಾ? ಹೌದಮ್ಮ. ನೋಡಿ ಇವತ್ತು ನಾನು ಅಗೆಗೆ ಮಹಾರಾಜ ಟ್ಯಾಟೋ ಸ್ಟುಡಿಯೋ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಕವರ್ ಅಪ್ ಟ್ಯಾಟೋ ಮಾಡ್ಕೊಳ್ಳೋಣ. ಎಸ್ ಅದಲ್ಲ ನಡಿ ನಡಿ. ನೀವು ಫಸ್ಟ್ ಏನು ಅಪ್ಲೈ ಮಾಡಿದ್ರಲ್ಲ ಸರ್, ಅದಕ್ಕೆ ಏನಂತಾರೆ? ಅದು ಅನಸ್ತೇಶಿಯಾ. ಓ ಇದು ಪೇನ್ ಆಗ್ಬಾರ್ದು ಅಂತ. ಫ್ರೆಂಡ್ಸ್ ನೋಡಿ ಇವತ್ತು ಅಗಿ ಜಾತ್ರೆ ಟ್ಯಾಟೋ ಹಾಕಿಸ್ಕೊಂಡ್ಬಿಟ್ಟು ಬಂದಿದ್ದಾನೆ. ಅದೇ ಎಷ್ಟು ಸಲ ಅಂತ ಒತ್ತಿ ಒತ್ತಿ ಹೇಳ್ತೀವಿ. ಜಾತ್ರೆ ಅಲ್ಲ ಅದಕ್ಕೆ ಹೇಳಿದೆ. ಜಾತ್ರೆ ಟಾಟೋ ಅಂತ ಹೇಳ್ಬಿಟ್ಟು ಎಷ್ಟು ಸಲ ಒತ್ತಿ ಒತ್ತಿ. ಇನ್ನೊಂದ್ಸಲ ನಾನು ಸತ್ರು ಜಾತ್ರೆ ಟಾಟಾ ಹಾಕ್ಸ್ಕೊಳಲ್ಲ. ಹಾಕ್ಸ್ಕೊಳಲ್ಲಮ್ಮ. ಸರ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಲೈಕ್ ಟ್ಯಾಟೋ ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಾ? 8 ವರ್ಷ ಆಯ್ತು. 8 ವರ್ಷದಿಂದ ಆಯ್ತು. ನೀವು ಕಲ್ತಿದ್ವು ಎಲ್ಲ? ನಾವೆಲ್ಲ ಅದೇ ಆನ್ಲೈನ್ ಅಲ್ಲಿ ಕಲ್ತಿದ್ದೆ. ಮೈನ್ ಮುಂಬೈಯಲ್ಲಿ ಒಂದ್ಸಲ ಕೋರ್ಸ್ ಮಾಡಿದ್ದೆ. ಮುಂಬೈಯಲ್ಲಿ? ಓಕೆ. ಅದಾದ್ಮೇಲೆ ಆನ್ಲೈನ್ ಕಲ್ತಿದ್ದು. ಅಂದ್ರೆ ನೀವು ಇದನ್ನ ಫ್ಯಾಷನ್ ಆಗಿ ಮೊದಲು ಕಲ್ತಿದ್ರಾ ಇಲ್ಲ ಪ್ರೊಫೆಷನಲ್ ಆಗಿ ಕಲ್ತಿರಾ? ಫ್ಯಾಷನ್ ಆಗಿ ಕಲ್ತಿದ್ವಿ. ಫ್ಯಾಷನ್ ಆಗಿ ಕಲ್ತಿದ್ರಾ? ಇದು ಇವಾಗ ನಿಮ್ ಪ್ರೊಫೆಷನಲ್ ಆಗಿ ಫ್ಯಾಷನ್ ಆಗಿದೆ ಅಷ್ಟೇ. ಸ್ಟಾರ್ಟಿಂಗ್ ಏನಿದೆ ಸರ್ ಪ್ರೈಸಸ್ ಎಲ್ಲ? ಅದು ಆಕ್ಚುಲಿ ಬಂದು ಇಂಚ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, 1 ಇಂಚ್ ಬಂದು 400, ಅದು ಸ್ಟ್ಯಾಂಡರ್ಡ್. ಅದು ಓಕೆನಾ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 800 ಇರುತ್ತೆ. ಡಿಪೆಂಡ್ಸ್ ಆನ್ ದ ಟ್ಯಾಟೂಸ್ ಮೇಲೆ ನಾವು ಆಫರ್ ಕೊಡ್ತೀವಿ. ನಮ್ದು ಆಫರ್ ಬಂದು ಅಪ್ ಟು 80% ವರೆಗೂ ಆಫರ್ ಮಾಡ್ತೀವಿ. 80% ವರೆಗೂ ಆಫರ್ ಇರುತ್ತೆ. ನಿಮ್ದು ಅಲ್ಲಿ ಬೋರ್ಡರ್ ಆ ಕಡೆ ಇರುತ್ತೆ. ಓಕೆನಾ, 80% ವರೆಗೂ ಆಫರ್ ಇರುತ್ತೆ. ಮೈನ್ ಏನಂತ ಹೇಳಿದ್ರೆ ನೀವು ಎಷ್ಟು ದೊಡ್ಡದು ಹಾಕಿಸ್ತೀರೋ ಅಷ್ಟು ಆಫರ್ ಜಾಸ್ತಿ. ಅದು ಕಾನ್ಸೆಪ್ಟ್. ಇವಾಗೆಲ್ಲ ಈಗ ಟ್ಯಾಟೋದಲ್ಲಿ ಎಲ್ಲ ತುಂಬಾ ಥೀಮ್ ಗಳೆಲ್ಲ ಆಗ್ತಾ ಇದಾರೆ ಅಲ್ವಾ? ಅದು ಸ್ವಲ್ಪ ಯುನೀಕ್ ಆಗಿದೆ. ಇವಾಗ ಯೂನಿಕ್ ವರ್ಷನ್ ಇದೆ. ಫಿಂಗರ್ ಪ್ರಿಂಟ್ ಟ್ಯಾಟೋ ಆಗಿರ್ಬೋದು, ಇಲ್ಲ ಅಂದ್ರೆ ಫುಟ್ ಪ್ರಿಂಟ್ಸ್ ಹಾಕ್ಸೋದು, ಇವೆಲ್ಲ ಯೂನಿಕ್ ಆಗಿದೆ. ಅದು ಮೇನ್. ಶಿವರಾತ್ರಿಗೆ ಏನಾದ್ರೂ ಆಫರ್ ಇದೆಯಾ? ಆಫರ್ಸ್ ತುಂಬಾನೇ ಇದೆ. ನೋಡಿ ಶಿವರಾತ್ರಿಗೆ ಯಾರೆಲ್ಲ ಟ್ಯಾಟೋ ಹಾಕಿಸ್ಕೊಂಡಿದ್ದೀರಾ ನಮ್ ಸರ್ ಆಫರ್ ಕೊಡ್ತಾ ಇದ್ದಾರೆ. ಗನಿ ಗನಿ ಏನ್ ಆಫರ್ ಇದೆ ಸರ್ ಶಿವರಾತ್ರಿಗೆ? ಶಿವರಾತ್ರಿಗೆ ಬಂದು ಮೇನ್ ಬಂದು ಫ್ಲಾಟ್ 30% ಆಫರ್ ಮಾಡುವಂತ ಇದೆ. ಫ್ಲಾಟ್ 30% ಆಫರ್ ಮಾಡುವ ಅಂತ ಹೇಳಿದ್ವಿ. ಮತ್ತೆ ಇನ್ನೂ ಒಂದ್ ಏನಂದ್ರೆ, ಒಂದು ಟ್ಯಾಟೋ ಹಾಕಿಸ್ಕೊಂಡ್ರೆ ಇನ್ನೊಂದು ಟ್ಯಾಟೋ ಫ್ರೀ ಮಾಡುವಂತ ಇದೀವಿ. ಒನ್ ಟ್ಯಾಟೋ. ಸೊ ನೋಡಿ ಫ್ರೆಂಡ್ಸ್, ಶಿವರಾತ್ರಿಗೆ ಸ್ಪೆಷಲ್ ಆಫರ್. ನೀವೇನಾದ್ರೂ 1 ಟ್ಯಾಟೋ ಹಾಕೊಂಡ ಅಂತಿಲ್ಲ ಅಂದ್ರೆ ಇನ್ನೊಂದು ಟ್ಯಾಟೋ ಫ್ರೀ. ಅಂದ್ರೆ ಅಭಿ ಹಾಕಿಸ್ಕೊಂಡ ಅಂದ್ರೆ ನನ್ಗೆ ಫ್ರೀ 30% ಆಫರ್ ಅಂತೆ. 30% ಆಫರ್ ಚೆನ್ನಾಗಿದೆ ಸರ್ ಆಫರ್ಸ್. ಅಂದ್ರೆ ಶಿವರಾತ್ರಿಲಿಂದ ಲೈಕ್ ಮುಗಿಯೋವರೆಗೂ ಇರುತ್ತೆ. ಇನ್ನ ಶಿವರಾತ್ರಿ ಆದ್ಮೇಲೆ ದಿಸ್ ಮಂತ್ ಈ ಮಂತ್ ಒಳಗಡೆ ಆಫರ್ ಮುಗಿಯುತ್ತೆ. ನೆಕ್ಸ್ಟ್ ಮಂತ್ ಇಂದ ಬೇರೆ ಆಫರ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಸರ್ ಶಾಪ್ ಅಲ್ಲಿ ಪ್ರತಿ ಮಂತ್ ಒಂದೊಂದು ಆಫರ್ ಇದ್ದೇ ಇರುತ್ತೆ. ಹೌದು, ಪ್ರತಿ ಮಂತ್ ಒಂದೊಂದು ಫೆಸ್ಟಿವಲ್ ಇರುತ್ತಲ್ಲ. ಈಗ ಅದಕ್ಕೆ ಇವಾಗ ಶಿವರಾತ್ರಿ ಫೆಸ್ಟಿವಲ್ ಇದೆ. ಶಿವರಾತ್ರಿ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಯುಗಾದಿ ಬರುತ್ತೆ. ಯುಗಾದಿಗೆ ಒಂದು ಆಫರ್ ಬಿಡುವ ಹಾಗೆ. ಟ್ಯಾಟೋ ಪ್ರಿಯರು ಯಾರೆಲ್ಲ ಇದ್ದೀರಾ, ಒನ್ ಟೈಮು ಸರ್ ಅಂಗಡಿಗೆ ವಿಸಿಟ್ ಮಾಡಿ. ಸರ್ ನಿಮ್ ಅಂಗಡಿ ಎಲ್ಲಿದೆ? ಲೊಕೇಶನ್ಸ್ ಹೇಳ್ಬಿಡಿ ಸ್ವಲ್ಪ, ಅಡ್ರೆಸ್. ಇದು ಬಂದು ಆಕ್ಚುಲಿ ಮೇಡಮ್ ಇರೋ ಶಾಪ್ ಬಂದು ಆಡ್ಗೋಡಿ. ಇದು ಓಕೆನಾ, ಆಡ್ಗೋಡಿ ಕೋರ್ಮಂಗ್ಲದಲ್ಲಿ ಬರುತ್ತೆ. ಕೋರ್ಮಂಗ್ಲ ಆಡ್ಗೋಡಿ ಬ್ರಾಂಚ್ ಇದು. ಇನ್ನೊಂದು ಬಂದು ತಾವರೆಕೆರೆಯಲ್ಲಿ ಒಂದಿದೆ, ಎಸ್ ಜಿ ಪಾಳ್ಯದಲ್ಲಿ. ಶ್ರೀನಿವಾಸ್ ಥಿಯೇಟರ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಇನ್ನೊಂದು ಶಾಪ್ ಇದೆ. ಇನ್ನೊಂದು ಇವಾಗ ಹೊನ್ನಳ್ಳಿಲಿ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ, ಅಲ್ಲಿ ಇದು ಮಾಡ್ಬೇಕು. ಸರ್ದು ಇನ್ಸ್ಟಾಗ್ರಾಮ್ ID ಪೇಜ್ ಅಂಡ್ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಎಲ್ಲಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಟ್ಯಾಟೋ ಇಂಟ್ರೆಸ್ಟ್ ಇದೆ ತಾನೆ, 30% ಆಫರ್ ಯಾರಿಗುಂಟು ಯಾರಿಲ್ಲ, ದಯವಿಟ್ಟು ಸರ್ನ DM ಮಾಡಿ. ಸೊ ನೋಡೋಣ ಸರ್ದು ವರ್ಕ್ ಯಾವ ತರ ಇದೆ ಅಂತ. ಸರ್ ಪ್ರತಿಯೊಂದಕ್ಕೂ ನೀವು ಎಲ್ಲಾನು ಹೊಸದೇ ಹಾಕ್ತೀರಾ? ಇದಕ್ಕೆಲ್ಲಾನು ಎಲ್ಲಾನು ಹೊಸದೇ ಬರ್ಬೇಕು ಸರ್, ಇದು ಕಂಪಲ್ಸರಿ. ಅದು ಇದು ಎಷ್ಟು ಸ್ಮಾಲ್ ಟ್ಯಾಟೋ ಹಾಕಿದ್ರು
ಹೊಸ ನೀಡಲ್ಲ ಯೂಸ್ ಮಾಡ್ಬೇಕು. ಒಂದು ಡಾಟ್ ಇಕ್ಕಿದ್ರು ಹೊಸ ನೀಡಲ್ಲ ಯೂಸ್ ಮಾಡ್ಬೇಕು, ಅದು ಕಂಪಲ್ಸರಿ ಅದು. ಚಿಟ್ಟು ಚಿಟ್ಟು ಅನ್ನತೈತಿ. ಹೊಸದು ಸರ್ ಮತ್ತೆ ಅವಾಗ್ಲೇ ಹಾಕಿದ್ರೆ ಅದು ಬಂದ್ ಲೈನಿಂಗು, ಹಾ. ಶೇಡಿಂಗ್ ಸ್ಟಾರ್ಟ್ ಮಾಡ್ಬೇಕು. ಲೈನಿಂಗ್ ಬೇರೆ ಶೇಡಿಂಗ್. ಇದ್ರೊಳಗೆ ಎಷ್ಟು ನೀಡಲ್ ಇರುತ್ತೆ ಸರ್? ಇದು 11 ನೀಡಲ್, ಇದು ಅದು 7. ಅದು 7, ಇದು 11, 11 ಮತ್ತೆ 17. ಇವಾಗ ಜಾತ್ರೆಗೆಲ್ಲ ಹಾಕ್ಸೊಂದಿರ್ತಾರ, ಓಕೆ, ಅದು ಸ್ಕಿನ್ ಎಲ್ಲ ಅಲರ್ಜಿ ಆಗಿರ್ತೈತಿ. ಬಟ್ ಅದನ್ನ ಅವ್ರು ರಿಕವರ್ ಮಾಡ್ಕೊಳಕ್ ಅಂತೇಳಿ ಬಂದಿರ್ತಾರಲ್ರಿ, ಅದನ್ನ ನೀವು ರಿಕವರ್ ಮಾಡ್ತೀರಿ? ಮಾಡ್ಬೋದು, ಸ್ಕಿನ್ ಅಲರ್ಜಿ ಆದ್ರೂ ಕೂಡ ಮಾಡ್ಬೋದು. ಸರ್ ಇವಾಗ ಈ ಟ್ಯಾಟೋ ಹಾಕ್ಸೋದ್ಮೇಲೆ ಜಾಸ್ತಿ ನೀರೊಳಗೆ ಆಡೋತರ ಇಲ್ವಾ? ಆಡ್ಬೇಕು. ಜಾಸ್ತಿ ನೀರೊಳಗೆ ಆಡೋದ್ ನಡೀತೈತ್ರಿ? ಮತ್ ಕೆಲವೊಬ್ರು ಅಂತಾರ ಟ್ಯಾಟೋ ಹಾಕ್ಸೋದ್ಮೇಲೆ ನೀರೊಳಗೆ ಆಡಬಾರ್ದು, ಇನ್ಫೆಕ್ಷನ್ ಆಗ್ತೈತಿ, ಹಂಗ ಹಿಂಗ ಅಂತಾರ. ಸರ್ ಒಂದು ಏನ್ ಹೇಳ್ತೀನಿ, ಸಿ ಫಾರ್ ಎಕ್ಸಾಂಪಲ್ ಇದೊಂದ್ ಕೈ ಇದೆ ಅಂತ ಅನ್ಕೊಳ್ಳಿ. ಈ ಕೈನ ಒಂದ್ 20 ದಿವಸ ನೀರ್ ಟಚ್ ಮಾಡಿದಿರ ತೊಳಿದಿರ ಇದ್ರೆ ಏನಾಗುತ್ತೆ? ಒಂಥರ ಆಗ್ತೈತಿ, ಸ್ಮೆಲ್ ಬರುತ್ತೆ. ಏನಾಗುತ್ತೆ? ಇನ್ಫೆಕ್ಷನ್ ಆಗುತ್ತೆ. ಈ ಕೈ ನಾರ್ಮಲ್ ಕೈ ಇದು, ಇದಕ್ಕೇನೆ ಟ್ಯಾಟೂ ಹಾಕ್ಸಿ ನಾನು ನೀರೇ ಹಾಕಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಡಬಲ್ ರಿಯಾಕ್ಷನ್ ಆಗುತ್ತೆ. ಹಂಗ ಕರೆಕ್ಟ್ ಅಲ್ವಾ? ಇವಾಗೆಲ್ಲ ನಾನು ಮಾಡ್ಬೇಕಾದ್ರೆ ಸ್ಕಿನ್ ಕಟ್ ಆಗಿರುತ್ತೆ, ಒಳಗಡೆಯಿಂದ ನಾವು ಕೂರಿಸ್ತಾ ಇರ್ತೀವಿ, ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೇನೆ ನೀರ್ ಹಾಕಿಲ್ಲ ಅಂತ ಹೇಳಿದ್ರೆ, ಸೊ ಯಾವತ್ತೂ ಅಷ್ಟೇ ಟ್ಯಾಟೂಗೆ ನೀರ್ ಹಾಕಿ ಅವಾಗ ವಾಶ್ ಮಾಡಿದಷ್ಟು ಟ್ಯಾಟೂ ಹೈಜಿನ್ ಆಗಿರುತ್ತೆ. 1000 ಹೇಳ್ಬೋದು ಅದನ್ನ ಹಾಕ್ಬೇಡಿ ಇದನ್ನ ಹಾಕ್ಬೇಡಿ, ನಾರ್ಮಲ್ ಆಗಿ ನಾವು ಥಿಂಕ್ ಮಾಡ್ಬೇಕು. ನಾರ್ಮಲ್ ಕೈ ಐತೆ ಅನ್ಕೊಂಡ ನಾರ್ಮಲ್ ಆಗಿ ಇರ್ಬೇಕು. ಬಟ್ ಏನಂದ್ರೆ ಸೋಪ್ ಅವಾಯ್ಡ್ ಮಾಡ್ಬೇಕು. ಸೋಪ್ ಅವೆಲ್ಲ ಏನ್ ಇದ್ ಮಾಡ್ಬಾರ್ದು. ವ್ಯಾಸ್ಲಿನ್, ಬಯೋಲಿನ್. ಮತ್ ಬಯೋಲಿನ್ ಹಚ್ಚಿದ್ರೆ ಇನ್ನೂ ಡಾರ್ಕ್ ಆಗಿ ಬರುತ್ತೆ, ಹಂಗೆ ಹಿಂಗ ಅಂತಾರ ಸರ್. ಏನಂದ್ರೆ ವ್ಯಾಸ್ಲಿನ್, ಬಯೋಲಿನ್ ಅವೆಲ್ಲ ಅದ್ರದ್ದೇ ಆದ ಒಂದು ಇದಿದೆ. ವ್ಯಾಸ್ಲಿನ್ ಏನಕ್ಕೆ ಹಾಕೋದು? ತುಟಿಗೆ ಹಾಕೋದು. ಕರೆಕ್ಟ್ ಅಲ್ವಾ? ಇಲ್ಲ ಅದೇ ಕೆಲವರು ಹೇಳ್ತಾರೆ ಜಾನ್ಸನ್ಸ್ ಬೇಬಿ ಆಯಿಲ್ ಹಚ್ಚಿ, ಅದೆಲ್ಲ ಏನಕ್ಕೆ ಅಂದ್ರೆ ಅದಕ್ಕೆ ಆದ ಒಂದು ಪ್ರಿಕಾಷನ್ಸ್ ಇರುತ್ತೆ, ಅದಕ್ಕಷ್ಟೇ ಹಚ್ಬೇಕು. ಸುಮ್ಮನೆ ಸಿಕ್ತು ಅಂತ ಎಲ್ಲದಕ್ಕೂ ಹಚ್ಚೋದಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಇದ್ರದ್ದೇ ಆದ ಆಯಿಂಟ್ಮೆಂಟ್ಸ್ ಬರುತ್ತೆ. ಆ ಆಯಿಂಟ್ಮೆಂಟ್ಸ್ ಎಲ್ಲ ನಮ್ಮಲ್ಲಿ ಟ್ಯಾಟೂ ಮಾಡಿಸ್ಕೊಂಡ್ರೆ ನಾವು ಫ್ರೀ ಆಗಿ ಕೊಡ್ತೀವಿ, ಅದಕ್ಕೆ ಚಾರ್ಜ್ ಮಾಡಲ್ಲ. ಸರ್ ನನಗ್ ಇನ್ನೊಂದ್ರಿ, ನಾನು ಫಸ್ಟ್ ಟೈಮ್ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದೆ. ಸೊ ಅವ್ರ ಹೆಸರು ಹೇಳಕ್ ಆಗಲ್ಲ. ಸರ್ ಅವ್ರ ಏನಂದ್ರು ವ್ಯಾಸ್ಲಿನ್ ಹಚ್ಚಿರಿ, ಬಯೋಲಿನ್ ಹಚ್ಚಿರಿ, ಇದು ಹಚ್ಚೋದ್ರಿಂದ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಬರ್ತೈತಿ ಅಂತೆಲ್ಲ ಹೇಳಿದ್ರು. ಹೌದಾ ಅಂತ ಏನಿಗೆ ಗೊತ್ತಾ ಹೇಳಿರ್ತಾರೆ, ಅವ್ರು ಟ್ಯಾಟೂ ಆಯಿಂಟ್ಮೆಂಟ್ ಕೊಡಕ್ಕಾಗಲ್ಲ, ಅದಕ್ಕೆ ಹೇಳಿರ್ತಾರೆ ಅಷ್ಟೇ ಕಾನ್ಸೆಪ್ಟ್. ವ್ಯಾಸ್ಲಿನ್, ಬಯೋಲಿನ್ ಹಚ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಅದಕ್ಕೆ ಆದ ಅದರದೇ ಆದ ಒಂದು ಇದಿದೆ. ನಾವ್ ಯಾವಾಗ್ಲೂ ಪ್ರಿಫರ್ ಮಾಡೋದು ಟ್ಯಾಟೂಗೆ ಏನ್ ಆಯಿಂಟ್ಮೆಂಟ್ ಬರುತ್ತೆ ಆ ಆಯಿಂಟ್ಮೆಂಟ್ ಹಚ್ಬೇಕು. ನಮಗ್ ಟ್ಯಾಟೂ ಚೆನ್ನಾಗಿರ್ಬೇಕಷ್ಟೇ. ನಾವಿಲ್ಲಿ 1000 ರೂಪಾಯಿ ಕೊಟ್ಟು ಟ್ಯಾಟೂ ಹಾಕ್ಸಿರ್ತೀವಿ, ಒಂದ್ 100-200 ರೂಪಾಯಿ ಆಯಿಂಟ್ಮೆಂಟ್ ತಗೊಳಕ್ ನಾವು ಭಯ ಬೀಳ್ತೀವಿ. ಅದು ಕರೆನೆ, ಕರೆಕ್ಟ್ ಅಲ್ವಾ? ಅದು ಬರೋಬರಿ. 50 ರೂಪಾಯಿ ಬಯೋಲಿನ್ ಅದು ಸಿಗ್ತೈತೆ. ಅದ್ ಹೆಂಗಂದ್ರೆ ಲಕ್ಷಾಂತರ ರೂಪಾಯಿ ಗಾಡಿ ತಗೊಂಡಿರ್ತೀವಿ, 100 ರೂಪಾಯಿ ಪೆಟ್ರೋಲ್ ಹಾಕಕ್ ಯೋಚನೆ ಮಾಡ್ತೀವಲ್ಲ, ಹಂಗಷ್ಟೇ ಅದ್ ಯೋಚನೆಗಳೆಲ್ಲ. ಅಣ್ಣ ನನಗೂ ಟ್ಯಾಟೋ ಕಲಿಬೇಕನ್ನೋದೈತಿ, ಕಲಿಸ್ತೀರಿ? ಕಲ್ಸುವ, ನಾವಿರೋದೇ ಕಲ್ಸಕ್ಕಲ್ವಾ. ಕ್ಲಾಸ್ ಅಂದ್ರೆ ಕ್ಲಾಸ್ ನೀವು ಹೇಳ್ಕೊಡ್ತೀರ ನಂಗಾಯ್ತು. ಕ್ಲಾಸಸ್ ಮಾಡ್ತೀವಿ ಸರ್ ನಾವು. ಟ್ಯಾಟೂ ಕ್ಲಾಸಸ್ ಕೂಡ ಇರುತ್ತೆ. 60 ಡೇಸಸ್ ಕ್ಲಾಸ್ ಇರುತ್ತೆ, 90 ಡೇಸಸ್ ಕ್ಲಾಸ್ ಇರುತ್ತೆ. ಡಿಪೆಂಡ್ಸ್ ಹೇಗೆ ಕ್ಲೈಂಟ್ ಆಕ್ಟಿವ್ ಆಗಿದ್ದಾರೆ, ಎಷ್ಟು ಬೇಗ ಕಲಿತಾರೆ. ಚೂಟಿ ಇದ್ದವ್ರಿಗೆ ಮಾತ್ರ ತುಂಬಾ ಬೇಗ ಕೊಡುತ್ತೆ ಕೆಲಸ ಇದು. ಎಷ್ಟು ದಿನದೊಳಗೆ ಕಲಿಸ್ತೀರಣ್ಣ ನೀವು ಟ್ಯಾಟೋ? ಸರ್ ಏನ್ ಗೊತ್ತಾ, ನಾವು ಕಲಿಸೋದು ನಾರ್ಮಲಿ ಬಂದು ಒಂದು 60 ಡೇಸ್ ಇಲ್ಲ 90 ಡೇಸ್ ವರೆಗೂ ಕ್ಲಾಸಸ್ ಇರುತ್ತೆ. ಕಸ್ಟಮರ್ಸ್ ಡಿಪೆಂಡ್ ಎಷ್ಟು ಚೂಟಿ ಇದ್ದಾರೆ ಅವರು ಅಂತ. ಕೆಲವರು 30 ಡೇಸ್ ಅಲ್ಲೇ ಕಲ್ತಿರೋರು ಇದ್ದಾರೆ, ಕೆಲವರು 1 year ಆದ್ರೂ ಕಲ್ತಿರೋರು ಇದ್ದಾರೆ. ಡಿಪೆಂಡ್ಸ್ ಅವ್ರು ಹೇಗೆ ಟ್ಯಾಟೂನ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಟ್ಯಾಟೂ ಕಲಿಲೇಬೇಕು ಅಂತ ಬಂದವರು 30 ಡೇಸ್ ಅಲ್ಲೇ ಕಲ್ಸಿದೀವಿ, ಟ್ಯಾಟೂನ ಸರಿ ಇದೊಂದು ಮಾಡ್ಕೊಳೋಣ ಅನ್ನೋದೊಂದು ಮೈಂಡ್ ಸೆಟ್ ಬರುತ್ತಲ್ಲ, ಅವ್ರಿಗೆಲ್ಲ ಸತ್ರು ಟ್ಯಾಟೂ ಬರಲ್ಲ. ಸುಮ್ ಕಾಟಾಚಾರ ಅದು ವೇಸ್ಟ್, ಅವ್ರು ಕಲ್ತ್ರು ವೇಸ್ಟ್. ಅದು ಒಂದು ಕಲೆನ ಅದು ಒಳಗ ಇಳಿಬೇಕು, ಫಸ್ಟ್ ರೆಸ್ಪೆಕ್ಟ್ ಮಾಡ್ಬೇಕು ಅದನ್ನೇ. ಅಣ್ಣ ಇನ್ನೊಂದು, ಈ ಟ್ಯಾಟೋ ಹಾಕೋದ್ ಕಲಿಬೇಕಂದ್ರೆ ಮೇನ್ ಡ್ರಾಯಿಂಗ್ ಬರ್ಬೇಕಣ್ಣ. ಸರ್ ಡ್ರಾಯಿಂಗ್ ಬಂದು ಒಂದು ಪಾರ್ಟ್ ಆಫ್ ದ ಟ್ಯಾಟೂ ಅಲ್ಲ ಅದು, ಓಕೆನಾ? ಡ್ರಾಯಿಂಗ್ ಬಂದಿಲ್ಲ ಅಂದ್ರೂ ಟ್ಯಾಟೂ ಹಾಕ್ಬೋದು.
ಮತ್ ಸುಮಾರು ಜನ ಹೇಳ್ತಾರಲ್ಲ ನಾ ಡ್ರಾಯಿಂಗ್ ಬಂದ್ರ ಮಾತ್ರ ಟ್ಯಾಟೋ ಪರ್ಫೆಕ್ಟ್ ಕಲಿಯಕ್ ಆಗೋದು ಹಂಗೆ ಹಿಂಗೆ ಅಂತ ಹೇಳ್ತಾರ. ಇವ್ರು ಡ್ರಾಯಿಂಗ್ ಮಾಡೋರೆಲ್ಲ ಟ್ಯಾಟೂ ಮಾಡ್ತಾರಾ? ಇಲ್ಲ. ಹಾಗಾದ್ ಬಟ್ ಏನಂದ್ರೆ ಡ್ರಾಯಿಂಗ್ ಇರಬೇಕು, ಬಟ್ ಡ್ರಾಯಿಂಗ್ ಇದ್ರೇನೆ ಟ್ಯಾಟೂ ಅಂತ ಏನೂ ಇಲ್ಲ. ಅಕಸ್ಮಾತ್ ಡ್ರಾಯಿಂಗ್ ಗೊತ್ತಿಲ್ಲ ಅಂದ್ರೂ ನಾವು ಕಲ್ಸ್ಕೊಡ್ತೀವಿ. ಬೇಕಂದ್ರೆ ಸ್ಟಾರ್ಟಿಂಗ್ ಡ್ರಾಯಿಂಗ್ ಇಂದಾನೇ ಸ್ಟಾರ್ಟ್ ಮಾಡಿಸ್ತೀವಿ. ಅದೊಂದು ಪಾರ್ಟ್ ಆಫ್ ದ ಟ್ಯಾಟೂನೇ ಹೊರತು ಟ್ಯಾಟೂ ಅಲ್ಲ ಅದು. ಅಂದ್ರೆ ಹೆಂಗಣ್ಣ ಡೈರೆಕ್ಟ್ ಸ್ಕಿನ್ ಮೇಲೆ ಟ್ರಯಲ್ ತಗೊಂತಿರೋ ಅಥವಾ ಸ್ಕಿನ್ ಪ್ಯಾಡ್ ಇರ್ತವೆ, ಫೇಕ್ ಸ್ಕಿನ್ ಅಂತ ಬರುತ್ತೆ, ಅದ್ರ ಮೇಲೆ ಟ್ರೈ ಮಾಡಿಸ್ತೀವಿ. ಹಂಗೆ ಅಣ್ಣ ಕೆಲವೊಬ್ರೆಲ್ಲ ಹೇಳ್ತಿರ್ತಾರ, ಕೇಳಿನಿ ಕೆಲವೊಂದ್ ಕಡೆ ಎಲ್ಲ ಕೇಳಿರ್ತೀನಿ ನಾನು, 0% ವಿತೌಟ್ ಪೇನ್ ಇಲ್ದಂಗೆ ಟ್ಯಾಟೋ ಹಾಕ್ತೀನಿ ಅಂತಾರ. ಅದು ಹೆಂಗೆ, ನಿಮ್ಮ ಅನಿಸಿಕೆ ಹೆಂಗ, ಅದು ನಿಜಾನ ಸುಳ್ಳ? ಸರ್, ಪೇನ್ ಲೆಸ್ಗೂ ಪೇನ್ ಫ್ರೀಗೂ ಡಿಫ್ರೆನ್ಸ್ ಇರುತ್ತೆ. ಕೆಲವು ಕ್ಲೈಂಟ್ ಏನ್ ಹೇಳ್ತಾರೆ, ಪೇನ್ಲೆಸ್ ಟ್ಯಾಟೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಟ್ರಸ್ಟ್ ಮಾಡ್ಬೇಕು. ಅಂದ್ರೆ ಏನು, ಪೇನ್ ಕಮ್ಮಿ ಇರುತ್ತೆ, ಪೇನೇ ಇರಲ್ಲ ಟ್ಯಾಟೂದಲ್ಲಿ ಅಂತ ಹೇಳಿದ್ರೆ ಅದು ಟ್ಯಾಟೂನೇ ಅಲ್ಲ. ಅದು ಟ್ಯಾಟೂಗೆ ಪೇನ್ ಇರ್ಲೇಬೇಕು. ಅವಾಗ ಇವಾಗ ಒಂದು ಸೂಜಿ ತಗೊಂಡ್ ಚುಚ್ಚಿದ್ರೆ ಯಾರಿಗಾದ್ರೂ ನೋವು ಆಗೇ ಆಗುತ್ತೆ. ಆನೆಗೆ ಹೋಗ್ಬಿಟ್ಟು ಒಂದು ಸೂಜಿ ತಗೊಂಡ್ ಚುಚ್ಚಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ, ಯಾಕಂದ್ರೆ ಅದಕ್ಕೆ ಪೇನ್ ಆಗೇ ಆಗುತ್ತೆ. ಬಟ್ ಕಮ್ಮಿ ಪೇನ್ ಆಗುತ್ತೆ ನಮ್ಮ ಮಷಿನ್ಸ್ ಅಲ್ಲಿ. ಕೆಲವ್ರು ಮಷಿನ್ಸ್ ಇರುತ್ತೆ, ಇಲ್ಲಿ ಫುಲ್ ವೈರಿಂಗ್ ಇರುತ್ತೆ, ಇಲ್ಲಿ ಮಷಿನ್ ಡರ್ ಅಂತ ಸೌಂಡ್ ಬರುತ್ತೆ, ಆ ಸೌಂಡ್ಗೆ ಭಯ ಬಿದ್ದು ಓಡೋಗ್ಬಿಡ್ತಾರೆ. ನಿಜ. ಆ ತರ ಮಷಿನ್ಸ್ ಎಲ್ಲ ನಾವು ಯೂಸ್ ಮಾಡಲ್ಲ. ಕಂಪ್ಲೀಟ್ ಪೇನ್ಲೆಸ್ ಇರುತ್ತೆ. ಪೇನ್ಲೆಸ್ ಪೇನ್ ಫ್ರೀ ಅಲ್ಲ, ಪೇನ್ಲೆಸ್. ಪೇನ್ ಕಮ್ಮಿ ಇರುತ್ತೆ. ಪೇನ್ಲೆಸ್ಗೂ ಪೇನ್ ಫ್ರೀಗೂ ತುಂಬಾ ಡಿಫ್ರೆನ್ಸ್ ಇದೆ. ಮನೆಗೆ ಹೋದ್ಮೇಲೆ ಒಂದು 2 ಅವರ್ ಬಿಟ್ಟು ಕವರ್ ತೆಗೆದ್ಬಿಟ್ಟು ಬರೀ ನೀರ್ ಹಾಕಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಲೈಟ್ ಆಗಿ ಆಯಿಂಟ್ಮೆಂಟ್ ಹಚ್ಚಿ. ಇದೇ ಆಯಿಂಟ್ಮೆಂಟ್ ಹಚ್ಬೇಕು. ಡೈಲಿ 3 times ಆಯಿಂಟ್ಮೆಂಟ್ ಹಚ್ಬೇಕು. ಸೋಪ್ ಹಾಕ್ಬಾರ್ದು, ಬಿಸಿಲಿಗೆ ತೋರಿಸ್ಬಾರ್ದು. ಒಂದು 15 to 20 days ಸೋಪ್ ಬೀಳ್ಬಾರ್ದು ಟ್ಯಾಟೂ ಮೇಲೆ, ಮತ್ತೆ ಬಿಸಿಲಿಗೆ ತೋರಿಸ್ಬಾರ್ದು. ಫುಲ್ ಸ್ಲೀವ್ಸ್ ಕವರ್ ಮಾಡ್ಕೊಳ್ಳಿ, ಸೊ ದಟ್ ಅವಾಗ ಟ್ಯಾಟೂ ಸೇಫ್ ಆಗಿರುತ್ತೆ, ಕಲರ್ ಹಾಗೆ ಇರುತ್ತೆ. ಓಕೆನಾ? ಇನ್ನೊಂದು 5 to 6 days ಆದ್ಮೇಲೆ ಪೀಲ್ ಆಗುತ್ತೆ, ಸಿಪ್ಪೆ ಬರುತ್ತೆ ಟ್ಯಾಟೂ ಇಂದ. ಅವಾಗ ನೀವು ಕೆರ್ಕೊಳೋದು ಕಿತ್ಕೊಳೋದು ಏನು ಮಾಡಕ್ ಹೋಗ್ಬೇಡಿ. ಜಸ್ಟ್ ಆಯಿಂಟ್ಮೆಂಟ್ ಹಚ್ಚಿ ಅದ್ರ ಪಾಡ್ಗೆ ಅದನ್ನ ಬಿಟ್ಬಿಡಿ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಟ್ಯಾಟೂದಲ್ಲಿ ಏನಾದ್ರು ಕರೆಕ್ಷನ್ ಇತ್ತು ಅಂದ್ರೆ ನಿಮ್ಗೆ ಯೂಸ್ ಮಾಡಿರೋ ನೀಡಲ್ ಇದು ನಿಮ್ಗೆ ಕೊಡ್ತಾ ಇದ್ದೀನಿ. ಯಾ ಕರೆಕ್ಷನ್ ಇದ್ರೆ ನೀಡಲ್ ಸಮೇತ ಬನ್ನಿ, ಮತ್ತೆ ಚಾರ್ಜ್ ಮಾಡಿದಿರ ನಾನು ವರ್ಕ್ ಮಾಡಿ ಕೊಡ್ತೀನಿ. ಕರೆಕ್ಷನ್ ಅಂದ್ರೆ ಅರ್ಥ ಆಗಿಲ್ಲ. ಅಕಸ್ಮಾತ್ ಏನಾದ್ರು ಕಲರ್ ಹೋಯ್ತು, ಇಲ್ಲ ಕಲರ್ ಡಲ್ ಆಯ್ತು, ಒಂದೊಂದ್ ಸೈಡ್ ಬಂದಿಲ್ಲ ಅಂತದ್ ಏನಾದ್ರು ಇತ್ತು ಅಂದ್ರೆ ಬನ್ನಿ. ಏನ್ ಆತರ ಎಲ್ಲ ಏನು ಇರಲ್ಲ. ಅಕಸ್ಮಾತ್ ಇತ್ತು ಅಂದ್ರೆ ಬನ್ನಿ, ಮತ್ತೆ ಆ ನೀಡಲ್ನೆಲ್ಲ ನಾವ್ ಇಟ್ಕೊಳೋದಿಲ್ಲ, ಅದಕ್ಕೆ ನಿಮ್ಗೆ ಕೊಟ್ಟಿದ್ದೀನಿ. ಓಕೆನಾ? ನನ್ನ ನಂಬರ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸಿ. ನಿಮ್ಗೆ ಏನೇನ್ ಹೇಳ್ದೆ ಮೇಂಟೆನೆನ್ಸ್ ನೀಟಾಗಿ ಬರ್ದಿದ್ದೀನಿ, ಓದ್ಕೊಂಡು ಮೇಂಟೈನ್ ಮಾಡಿ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಟ್ಯಾಟೋ ಮಾತ್ರ ಚೆನ್ನಾಗ್ ಬಂದೈತಿ, ಚೆನ್ನಾಗ್ ಪ್ಯಾಚಪ್ ಮಾಡ್ಯಾರ, ಚೆನ್ನಾಗ್ ರಿಕವರ್ ಮಾಡ್ಯಾರ. ಅದಕ್ಕ ಕೆಲವೊಂದ್ ಕಡೆ ನಾನು ಟ್ಯಾಟೋಗೆ ಹಾಕ್ಸೋಳಕ್ ಹೋಗಿರ್ತೀನಿ, ಬಟ್ ಈ ತರ ಯಾರು ಕೊಡಲ್ಲ. ಫಸ್ಟ್ ಟೈಮ್ ನಾನು ನೋಡಾತೀನಿ, ಸರ್ ಕೊಡಾತಾರ, ಏನೇ ಪ್ರಾಬ್ಲಮ್ಸ್ ಇದ್ರು ಬಂದು ಮತ್ತೆ ರಿಕವರ್ ಇದು ಮಾಡ್ಕೊಡ್ತೀನಿ ಫ್ರೀ ಆಗಿ ಅಂತಂದಾರ. ಆಯಿಂಟ್ಮೆಂಟ್ ಕೂಡ ಕೊಟ್ಟಾರ, ಕಾರ್ಡ್ಸ್ ಕೂಡ ಕೊಟ್ಟಾರ. ಸೊ ನಿಮ್ಗೆ ಯಾರಿಗಾದ್ರೂ ಟ್ಯಾಟೋ ಕ್ರೇಜ್ ಇತ್ತಪ್ಪ, ಹಾಕೊಳ್ಳೋದಿತ್ತಂದ್ರ ಬರ್ರಿ ಮಹಾರಾಜ್ ಟ್ಯಾಟೋ ಸ್ಟುಡಿಯೋ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ಕೆಳಗಡೆ ಸರ್ದು Instagram ID ಹಾಗೂ ನಂಬರ್ ಕೊಟ್ಟಿರ್ತೀನಿ, ಅವರಿಗೆ DM ಮಾಡಿ ವಾಟ್ಸಪ್ ಅಲ್ಲಿ ಜಸ್ಟ್ ಹಾಯ್ ಅಂತ ಹಾಕಿ ಲೊಕೇಶನ್ ಕಳಿಸ್ತಾರ, ಬಂದು ಮೀಟ್ ಮಾಡ್ರಿ. ಸೊ ಫ್ರೆಂಡ್ಸ್, ವಿಡಿಯೋ ಎಲ್ಲ ನೋಡಿದ್ರಲ್ವಾ? ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವುದೇ ತರಹದ ಪ್ರಮೋಷನ್ ಬೇಕಾಗಿದ್ರೆ ಮೇಲೆ ಕಾಣ್ತಾ ಇರುವ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಕೆಳಗಡೆ ಕಾಣ್ತಾ ಇರುವಂತಹ ಯಾವುದೇ ಒಂದು Instagram ID ಗೆ DM ಮಾಡಿ. ಥ್ಯಾಂಕ್ ಯು ಸೋ ಮಚ್.